ಹಲೋ ಗೆಳೆಯರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಭಾರತೀಯ ಸಿನಿಮಾ ರಂಗದಲ್ಲಿ ಹಲವಾರು ನಟರು ಮತ್ತು ನಟಿಯರು ತಮ್ಮ ಅಭಿನಯದಿಂದ ಸಿಕ್ಕಾಪಟ್ಟೆ ಪ್ರಸಿದ್ಧಿಯಾಗಿರ್ತಾರೆ. ಆದರೆ ಕೆಲವರು ಕಾನೂನು ಸಮಸ್ಯೆಗಳು, ಡ್ರಗ್ಸ್ ಪ್ರಕರಣಗಳು, ಆರ್ಥಿಕ ವಂಚನೆ, ಸಾಮಾಜಿಕ ಜಾಲತಾಣ ಪೋಸ್ಟ್ಗಳು ಹಾಗೆ ಇತರ ವಿವಾದಗಳ ಕಾರಣದಿಂದ ಎಷ್ಟೋ ನಟ ನಟಿಯರು ಬಂಧನಕ್ಕೊಳಗಾಗಿ ಜೈಲನ್ನು ಸೇರಿರುವ ಘಟನೆಗಳು ಕೂಡ ಇಲ್ಲಿ ಸಿಕ್ಕಾಪಟ್ಟೆ ನಡೆದಿವೆ. ಅದೇ ತರಹ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ನಟರು ಮತ್ತು ನಟಿಯರು ಯಾವ ಬೇರೆ ಬೇರೆ ಕಾನೂನು ವಂಚನೆಯಿಂದ ಜೈಲನ್ನು ಸೇರಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ಮೊದಲನೇದಾಗಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಯಾವ ಹೀರೋ ಜೈಲನ್ನು ಸೇರಿದ್ರು ಅಂತ ನೋಡೋಣ. ಮೊದಲನೇ ನಂಬರಲ್ಲಿ ಸಂಜಯ್ ದತ್. ಇವರ ಪ್ರಕರಣ ಏನಂತಂದರೆ 1993ರಲ್ಲಿ ಒಂದು ಮುಂಬೈ ಸರಣಿ ಸ್ಫೋಟ ಆಗುತ್ತೆ. ಆ ತನಿಖೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದ ಆರೋಪ ಇವ್ರ ಮೇಲೆ ಹಾಕ್ತಾರೆ. ಸೊ ಅದಕ್ಕೋಸ್ಕರ ಇವರನ್ನು 1993ರಲ್ಲಿ ಬಂಧನ ಮಾಡ್ತಾರೆ. ನಂತರ ಇವರಿಗೆ ಜಾಮೀನು ಕೂಡ ಸಿಗುತ್ತೆ. ಆದರೆ 2007ರಲ್ಲಿ ಟಾಟಾ ನ್ಯಾಯಾಲಯದಿಂದ ಇವರಿಗೆ ಶಿಕ್ಷೆ ಕೂಡ ಆಗುತ್ತೆ. ಮತ್ತು 2013ರಲ್ಲಿ ಸುಪ್ರೀಂ ಕೋರ್ಟ್ ಇವರನ್ನು ಶಿಕ್ಷೆಯನ್ನು 5 ವರ್ಷಕ್ಕೆ ನಿಗದಿತನ್ನು ಮಾಡುತ್ತೆ. ಪುಣೆಯ ಯರವಾಡ ಜೈಲಿನಲ್ಲಿ ಇವರು ಶಿಕ್ಷೆಯನ್ನು ಅನುಭವಿಸ್ತಾರೆ. ಅದಾದಮೇಲೆ 2015ರಲ್ಲಿ ಇವರನ್ನು ಬಿಡುಗಡೆ ಮಾಡ್ತಾರೆ. ಇದರ ಪರಿಣಾಮವಾಗಿ ಇವರ ಜೀವನದ ಮೇಲೆ ಆಧಾರಿತ ಸಂಜು ಸಿನಿಮಾ ಕೂಡ ನಿರ್ಮಾಣವನ್ನು ಮಾಡಿದ್ದಾರೆ. ಇನ್ನು ಎರಡನೇದಾಗಿ ನೋಡೋದಂತಂದರೆ ಸಲ್ಮಾನ್ ಖಾನ್ ಅವರು. ಸಲ್ಮಾನ್ ಖಾನ್ ಅವರು ಜಿಂಕೆ ಬೇಟೆಯ ಪ್ರಕರಣದಲ್ಲಿ ಇವರನ್ನು ಜೈಲಿಗೆ ಬಂಧಿಸಲಾಗಿತ್ತು. 1998ರಲ್ಲಿ ಜಿಂಕೆಯ ಪ್ರಕರಣದಲ್ಲಿ ಕೆಲ ದಿನಗಳ ಕಾಲ ಇವರನ್ನು ಜೈಲಿನಲ್ಲಿ ಕೂಡ ಇಟ್ಟಿದ್ದರು. ಅದ ನಂತರ ಜಾಮೀನು ದೊರಕಿತ್ತು. ಹಲವು ವರ್ಷಗಳ ಕಾಲ ಈ ಪ್ರಕರಣ ಹಂಗೆ ಕೇಸ್ ಮುಂದುವರಿತಾನೆ ಇತ್ತು. ಇದರ ಪರಿಣಾಮವಾಗಿ ದೊಡ್ಡ ವಿವಾದವಾದರೂ ಕೂಡ ಇವರ ಸ್ಟಾರ್ಡಮ್ ಮುಂದುವರಿತಾನೆ ಇತ್ತು. ಇನ್ನು ಮೂರನೇದಾಗಿ ನೋಡೋದಂತಂದರೆ ನಮ್ಮ ಕರ್ನಾಟಕದ ದರ್ಶನ್ ತೂಗುದೀಪ್. ಇವರು ನಿಮಗೆಲ್ಲರೂ ಗೊತ್ತೇ ಇರುವ ಹಾಗೆ 2024ರಲ್ಲಿ ಕೊಲೆಯ ಪ್ರಕರಣದ ಸಂಬಂಧವಾಗಿ ಇವರನ್ನು ಜೈಲಿನಲ್ಲಿ ಇವಾಗಲೂ ಕೂಡ ಇಡಲಾಗಿದೆ. ಸೊ ಅದರದ್ದೇ ಯಾವುದೇ ರೀತಿಯಾದಂತಹ ಬೇಲ್ ಕೂಡ ಇನ್ನೂ ಸಿಕ್ಕಿಲ್ಲ. ಇದರ ಪರಿಣಾಮವಾಗಿ ನಮ್ಮ ಕನ್ನಡ ಚಿತ್ರರಂಗದ ಅತ್ಯಂತ ದೊಡ್ಡ ಸುದ್ದಿಗಳಲ್ಲೂ ಕೂಡ ಇದು ಒಂದಾಗಿದೆ. ಇನ್ನು ನೆಕ್ಸ್ಟ್ ನಾಲ್ಕನೇದಾಗಿ ನೋಡೋದಂತಂದರೆ ಇನ್ನೊಬ್ಬರು ಕೂಡ ನಮ್ಮ ಕರ್ನಾಟಕದವರೇ ಆದಂತಹ ದುನಿಯಾ ವಿಜಯ್. ಇವರು ಕೂಡ ಹಲ್ಲೆ ಮತ್ತು ಜಗಳ ಪ್ರಕರಣದಲ್ಲಿ ಇವರನ್ನು ಜೈಲಿಗೆ ಕರೆದುಕೊಂಡು ಹೋಗಲಾಗಿತ್ತು. ಬಂಧನಕ್ಕೊಳಗಾಗಿ ಕೆಲವು ದಿನಗಳ ನಂತರ ಇವರು ಜೈಲಿನಲ್ಲೇ ಇದ್ದರು. ನಂತರ ಜಾಮೀನು ಪಡೆದು ಇವರು ಹೊರಗಡೆ ಬಂದಿದ್ದಾರೆ. ಇನ್ನು ಐದನೇದಾಗಿ ನೋಡೋದಂತಂದರೆ ಬಾಲಿವುಡ್ ನಟ ಫರ್ಡೀನ್ ಖಾನ್. ಇವರು ಡ್ರಗ್ಸ್ ಸಂಬಂಧಿತವಾಗಿ ಇವರನ್ನು ಜೈಲಿಗೆ ಹಾಕಲಾಗಿತ್ತು. 2021ರಲ್ಲಿ ಬಂಧನಕ್ಕೆ ಒಳಗಾಗಿದ್ದರು. ನಂತರ ಡಿ ಅಡಿಕ್ಷನ್ ಕಾರ್ಯಕ್ರಮ ಮತ್ತು ಕಾನೂನು ಪ್ರಕ್ರಿಯೆಗಳ ನಂತರ ಇವರನ್ನು ಬಿಡುಗಡೆ ಮಾಡಲಾಗಿದೆ. ಇನ್ನು ಆರನೇದಾಗಿ ನೋಡೋದಂತಂದರೆ ರಾಜ್ಪಾಲ್ ಯಾದವ್. ಇವರು ಎಲ್ಲರೂ ಕೂಡ ನಿಮ್ಗೆ ಗೊತ್ತೇ ಇರ್ಬೋದು, ಕಾಮಿಡಿಯಲ್ಲಿ ಫೇಮಸ್ ಆದಂತಹ ರಾಜ್ಪಾಲ್ ಯಾದವ್. ಇವರು ಸಾಲ ಮತ್ತು ಹಣಕಾಸು ಸಂಬಂಧಿತ ಪ್ರಕರಣಗಳಲ್ಲಿ ಇವರನ್ನು ಜೈಲಿಗೆ ಹಾಕಲಾಗಿತ್ತು. 2018ರಲ್ಲಿ ಕೆಲವು ಅವಧಿಗಳಿಗೆ ಇವರನ್ನು ಜೈಲಿಗೆ ಹಾಕಿದರು. ಇವರೆಲ್ಲರೂ ಕೂಡ ಟಾಪ್ 5 ಹೀರೋಗಳು ಯಾವೆಲ್ಲ ಪ್ರಕರಣಗಳ ಜೈಲಿಗೆ ಸೇರಿದ್ದಾರೆ ಅಂತ ನಿಮಗೆ ಇವಾಗ ಗೊತ್ತಾಗಿರ್ಬೋದು. ಇನ್ನು ಹೀರೋಗಳು ಅಷ್ಟೇ ಅಲ್ಲದೆ ಹೀರೋಯಿನ್ಗಳು ಕೂಡ ಇಲ್ಲಿ ಜೈಲನ್ನು ಸೇರಿದ್ದಾರೆ. ಹೀರೋಯಿನ್ಗಳು ಯಾರಂತ ಮೊದಲನೇದಾಗಿ ನೋಡೋದಂತಂದರೆ ರಿಯಾ ಚಕ್ರವರ್ತಿ. ಇವರನ್ನು 2025ರಲ್ಲಿ ಡ್ರಗ್ಸ್ ಪ್ರಕರಣದಲ್ಲಿ ಇವರನ್ನು ಜೈಲಿಗೆ ಹಾಕಲಾಗಿತ್ತು. ಅದಾದ ಮೇಲೆ NCB ಬಂಧನ ಮಾಡಿ ಇವರಿಗೆ ಬೈಕುಲ್ಲಾದಲ್ಲಿ ಜೈಲಿಗೆ ಸುಮಾರು 1 ತಿಂಗಳ ನಂತರ ಇವರನ್ನು ಬಂಧನ ಮಾಡಿದರು. ಅದಾದ ಮೇಲೆ ನಂತರ ಇವರಿಗೆ ಜಾಮೀನು ಕೂಡ ಸಿಕ್ಕಿತು. ಇದರ ಪರಿಣಾಮವಾಗಿ ದೇಶಾದ್ಯಂತ ಇವರ ಬಂಧನ ಭಾರಿ ಚರ್ಚೆಯಲ್ಲಿ ನಡೆದಿತ್ತು. ಇನ್ನು ಎರಡನೇದಾಗಿ ನೋಡೋದಂತಂದರೆ ಮೋನಿಕಾ ಬೇಡಿ. ಇವರು ಕೂಡ ನಿಮಗೆಲ್ಲರೂ ಕೂಡ ಗೊತ್ತೇ ಇರ್ಬೋದು, ಕಳ್ಳ ದಾಖಲೆಗಳು ಮತ್ತು ಅಂಡರ್ ವರ್ಲ್ಡ್ನಲ್ಲಿ ಇವರನ್ನು ಜೈಲಿಗೆ ಹಾಕಲಾಗಿತ್ತು. ಇವರನ್ನು ಪೋರ್ಚುಗಲ್ನಲ್ಲಿ ಬಂಧನವನ್ನು ಮಾಡಿದರು. ಅದಾದ ಮೇಲೆ ಪೋರ್ಚುಗಲ್ಲಿಂದ ಭಾರತಕ್ಕೆ ಇವರಿಗೆ ಹಸ್ತಾಂತರನ ಮಾಡಿದರು. ಇಲ್ಲಿ ಜೈಲು ಶಿಕ್ಷೆ ಕೂಡ ಇವರಿಗೆ ಆಯಿತು. ಅದಾದಮೇಲೆ ಮೂರನೇದಾಗಿ ನಮ್ಮ ಕರ್ನಾಟಕದವರೇ ಆದಂತಹ ಎಷ್ಟೋ ಸ್ಯಾಂಡಲ್ವುಡ್ನಲ್ಲಿ ಫಿಲ್ಮನ್ನು ತೆಗೆದಂಥ ಸಂಜನಾ ಗಲ್ರಾನಿ. ಇವರನ್ನು ಕೂಡ ಕನ್ನಡ ಡ್ರಗ್ಸ್ ಪ್ರಕರಣದಲ್ಲಿ ಇವರು ಕೂಡ
ಜೈಲಿಗೆ ಹಾಕಿದರು. ಅದಾದಮೇಲೆ ನ್ಯಾಯಾಂಗ ಇವರಿಗೆ ಬಂಧನವನ್ನು ಅನುಭವಿಸಿ ನಂತರ ಜಾಮೀನನ್ನು ಇವರು ಪಡೆದರು. ಇನ್ನು 4ನೇದಾಗಿ ನೋಡೋದಂತಂದರೆ ರಣ್ಯಾ ರಾವ್. ಇವರು ಕೂಡ ಚಿನ್ನದ ಕಳ್ಳತನ ಸಾಗಾಣಿಕೆಯಲ್ಲಿ ಇವರನ್ನು ಜೈಲಿಗೆ ಹಾಕಿದರು. ಅದಾದ ಮೇಲೆ ತನಿಖೆ ಮಾಡಿ ಇವ್ರಿಗೂ ಕೂಡ ಕಠಿಣ ಕಾನೂನು ಕ್ರಮವನ್ನು ನಮ್ಮ ಸರ್ಕಾರ ಕೈಗೆ ತಗೊಂಡಿತ್ತು. ಇವರು ಕೂಡ ತುಂಬ ದಿನ ಜೈಲಿನಲ್ಲಿ ಇವ್ರನ್ನ ಸೆರೆಮನೆಯಾಗಿ ಇಟ್ಟಿದ್ದರು. ಇನ್ನು 5ನೇದಾಗಿ ನೋಡೋದಂತಂದರೆ ಲೀನಾ ಮರಿಯಾ ಫಾಲ್. ಇವರು ಕೂಡ ಬಹುಕೋಟಿ ಆರ್ಥಿಕ ವಂಚನೆಯಲ್ಲಿ ಇವರನ್ನು ಜೈಲಿಗೆ ಹಾಕಿದರು. ಜೈಲಿನಲ್ಲಿ ಬಂಧನಕ್ಕೊಳಗಾಗಿ ಇವರನ್ನು ಎಷ್ಟೋ ದಿನದಲ್ಲಿ ಜೈಲಲ್ಲಿ ಸೆರೆಮನೆ ವಾಸಿಯಾಗಿ ಇವ್ರನ್ನ ಇಟ್ಟಿದ್ದರು. ಇನ್ನು 6ನೇದಾಗಿ ನೋಡೋದಂತಂದರೆ ಪಾಯಲ್ ರೋಹಟಗಿ. ಇವರನ್ನು ಕೂಡ ಸಾಮಾಜಿಕ ಜಾಲತಾಣದ ಪೋಸ್ಟದ ತಪ್ಪಿನಿಂದ ಇವರನ್ನು ಕೂಡ ಜೈಲಿಗೆ ಹಾಕಿದರು. ಬಟ್ ಇವ್ರನ್ನೇ ಜಾಸ್ತಿ ದಿನ ಹಾಕಿರಲಿಲ್ಲ. ಕಿರು ಅವಧಿಯ ಸಲುವಾಗಿ ಇವರನ್ನು ಕಿರು ಅವಧಿ ಅಂತಂದರೆ ಸ್ವಲ್ಪ ದಿನದ ಮಟ್ಟಿಗೆ ಇವರನ್ನು ಬಂಧನದಲ್ಲಿಟ್ಟಿದ್ರು. ನಂತರ ಇವರಿಗೆ ಜಾಮೀನು ಕೂಡ ಸಿಕ್ತು. ಇನ್ನು ಇದಾದ ಮೇಲೆ 7ನೇದಾಗಿ ನೋಡೋದಂತಂದರೆ ಶ್ವೇತಾ ಬಸು ಪ್ರಸಾದ್. ಇವರನ್ನು 2014ರಲ್ಲಿ ಹೈದರಾಬಾದ್ನಲ್ಲಿ ಇವರನ್ನು ಹೈದರಾಬಾದ್ ಬಂಧನ ಪ್ರಕರಣವಾಗಿ ಇವರನ್ನು ನ್ಯಾಯಾಲಯದಲ್ಲಿ ಬಿಡುಗಡೆ ಮಾಡಿದರು. ಇನ್ನು 8ನೇದಾಗಿ ಸೋನಾಲಿ ಬೇಂದ್ರೆ. ಇವರನ್ನು ಧಾರ್ಮಿಕ ಭಾವನೆಗಳ ಧಕ್ಕೆಗೆ ಉಂಟು ಮಾಡಿದ್ದಾರೆ ಅಂತ ಇವರನ್ನು ಕಿರು ಅವಧಿಯ ತನಕ ಅಂದರೆ ಸ್ವಲ್ಪ ದಿನದ ಮಟ್ಟಿಗೆ ಇವರನ್ನು ಕೂಡ ಜೈಲಿನಲ್ಲಿ ಇಟ್ಟಿದ್ದರು. ಅದಾದಮೇಲೆ ನಂತರ ಇವರಿಗೆ ಜಾಮೀನು ಸಿಕ್ತು. ಸೊ ಇವರೆಲ್ಲರೂ ಕೂಡ ನಮ್ಮ ಭಾರತೀಯ ಸಿನಿಮಾ ರಂಗದಲ್ಲಿ ಹೆಸರುವಾಸಿ ಮಾಡಿದಂತಹ ಹೀರೋ ಮತ್ತು ಹೀರೋಯಿನ್ಗಳು ಬೇರೆ ಬೇರೆ ತಪ್ಪಿನಿಂದಾಗಿ ಜೈಲನ್ನು ಅನುಭವಿಸಿದ ಹೀರೋ ಮತ್ತು ಹೀರೋಯಿನ್ಗಳು. ಸೊ ನಿಮಗೆಲ್ಲರೂ ಕೂಡ ಗೊತ್ತಾಗಿರ್ಬೋದು ಯಾವೆಲ್ಲ ನಟ ಮತ್ತು ನಟಿಯರು ಬೇರೆ ಬೇರೆ ಕಾರಣಗಳಿಂದ ಕಾನೂನಾತ್ಮಕವಾಗಿ ಜೈಲನ್ನು ಅನುಭವಿಸಿದ್ದಾರೆ ಅಂತ. ಸೊ ಇದರಲ್ಲಿ ನಿಮ್ಮ ಯಾರಾದರೂ ಹೀರೋ ಮತ್ತು ಹೀರೋಯಿನ್ಗಳು ನಿಮ್ಮ ಇಷ್ಟ ಆಗಿದರೆ ಅವರ ಹೆಸರನ್ನು ಕಮೆಂಟ್ ಮಾಡಿ. ಸೊ ಎಲ್ರಿಗೂ ಧನ್ಯವಾದಗಳು.